ಏನ್ ನಿಮ್ಮ ಹೆಸರು? ಗಾಯತ್ರಿ ಅಂತ. ಗಾಯತ್ರಿ. ತ್ರೀ ತ್ರೀ ಮೂರ್ ನಾಮ. 1 2 3 ದುಡ್ಡು ಬಂದಿಲ್ವಲ್ಲ ಎಲ್ಲ ಕಾಸು ಬಂದಿಲ್ವಲ್ಲ. ಬರ್ತದೆ ಅಂದ್ರಲ್ಲ. ಯಾನ್ ಬರಲ್ಲ ಈ ಕಡೆಗ ಮಳೆ ಗಾಳಿ ಏನ್ಕಂತ ರೋಡ್ ಚಂದಿಲ್ಲ ಅಂತ ಯಾನ್ ಮಾಡೋದು ಹೇಳಿ. ಯಾನ್ ಮಾಡೋದ? ಅಲ್ರಿ ನಿಮ್ಮ ಹೆಸರೇನು? ನನ್ನ ಹೆಸರು ಗಾಯತ್ರಮ್ಮ ಅಂತ. ಗಾಯತ್ರಮ್ಮ. ಕೇಳ್ಬೇಕಾ? ಅಲ್ಲ ಸಿದ್ದರಾಮಯ್ಯ ಗೊತ್ತಾ? ಸಿದ್ದರಾಮಯ್ಯ ಗೊತ್ತು. 2,000 ಫ್ರೀ ಮಹಿಳೆಯರಿಗೆ. ಇಲ್ಲ ಇಲ್ಲ ಬಂದಿಲ್ವಾ? ಏಯ್ ಕಳಿಸ್ರಿ ಆಚೆಗೆ. ಬಂದಿಲ್ವಾ ಕಾಶು? ರೋಡ್ ಆಗೋದಲ್ಲಪ್ಪ, ಇದೆ ಮಾಮೂಲು ರೋಡು. ಯಾವ್ದ? ನಮ್ ಕಾಲದ ರೋಡು. ಚರಂಡು ಇದೆಯಾ? ಎಲ್ಲಾನು ಹೊಸ್ತಾಗಿ ಮಾಡಿಸ್ಕೊಡಿ ದಯವಿಟ್ಟು. ಹೊಸ್ತಾಗಿ ಅದಕ್ಕೆ ನನ್ನನ್ನು ಗೆಲ್ಸಿರ ನೀವು ಮಾಡ್ಕೊಡಕ, ಅದು ತೋರ್ಸಕ ಅದನ್ನ ಹೇಳೀಗ. ನೋಡ್ತಾವ್ರಲ್ಲೇ ನಿಮ್ಮ ಎಮ್ಮೆಲೆ ಕಿಷ್ಟಣ ಕೊಳಲ್ ತಗೊಂಡ್ ನುಡ್ಸ್ಬಿಡ ಈಗ. ಬೇಗ ಬಂದ್ಬಿಡ್ಬೇಕು, ಇಲ್ಲಾಂದ್ರೆ ಜನರು ಹೊಚ್ಚಿಗೆ ಬಿಡ್ತಾರ. ಮಂತ್ರಿ ಸ್ಥಾನ ಮಂತ್ರಿಗಳಾಗಬೇಕೆ? ಅಯ್ಯೋ ಶಿವ, ಅದೇನೋ ಕಾಣ ಮಂತ್ರಿ ಸ್ಥಾನ. ಮುಂದೆ ವ್ಯವಸ್ಥೆ ಮಾಡು. ಯಾರ ಮಾತ್ಲೆ ಮುಗಿಸ್ತಿದೀನ? ನಮ್ ಮಾತ ಹಂಗೆ ಅದಕ್ಕೆ ಕೊಟ್ಟು ಕಳ್ಸವ್ರೆ, ಹೋಗಿ ಮಾಡ್ಕಬ ಅಂತ. ಪ್ರಾಬ್ಲಮ್ ಬಲೆ ಹಂಗ್ರೆ. ನಮ್ಮ ಮಕ್ಕಳಿಗೆ ಎಜುಕೇಶನ್ ವ್ಯವಸ್ಥೆಯಲ್ಲಿ ಏನಿಲ್ಲ ಸರ್. ಇಲ್ಲಿ 5ನೇ ತರಗತಿ ತನಕ ಅಷ್ಟೇ ಇರೋದು. ನಾವೇನ್ ಮಾಡಿ ಪ್ರೈವೇಟ್ ಹಾಕಿದೀವಿ ಮಗುನ. ನಂದೊಂದು ಮಗು, ನಮ್ಮ ಮನೇಲಿ 5 ಮಗು ಇದೆ. ಒಬ್ಬ 3 ಮಕ್ಳು ಮಾತ್ರ ಇಲ್ಲಿ 3ನೇ ಕ್ಲಾಸ್ ತನಕ ಓದ್ತಾರೆ. ಗೌರ್ಮೆಂಟ್ ಹಾಕ್ಬೇಕು ಅಂತ ಅನಿಸ್ಲಿಲ್ಲ ನಿಮ್ಗೆ? ಸರ್ ವ್ಯವಸ್ಥೆ ಇಲ್ವಲ್ಲ, 5ನೇ ತರಗತಿ ತನಕ ಇಲ್ಲಿರೋದು. ನೆಕ್ಸ್ಟ್ ಬಾಗ್ಲಿಗೆ ಕಳಿಸ್ಬೇಕು, ಅಲ್ಲಿ SSLC ತನಕ. ಮುಂದೆ ಏನ್ ಮಾಡೋದು? ಸರ್ಕಾರಿ ಶಾಲೆಗಳಲ್ಲಿ ವ್ಯವಸ್ಥೆ ಇಲ್ಲ, ಗೊತ್ತಾಯ್ತಾ? ಯಾಕೆ ನಮ್ಮ ಸರ್ಕಾರಿ ಶಾಲೆ ಒಬ್ರೇ ಸರ್ ಇರೋದು. ಮ್ಯಾಥಮೆಟಿಕ್ಸ್ ಗಣಿತ ಆಗ್ಲಿ ವಿಜ್ಞಾನ ಎಲ್ಲದಕ್ಕೂ ಒಬ್ರೇ ಸರ್ ಇರೋದು. ಒಬ್ರೇ ಸರ್. ನೋಡ್ರಪ್ಪ, ಇದು ನಮ್ಮ ಸರ್ಕಾರಿ ಶಾಲೆ ಪರಿಸ್ಥಿತಿ. ಅಲ್ಲ, ಸರ್ಕಾರಿ ಶಾಲೆಗಳನ್ನ ಹೈಟೆಕ್ ಮಾಡುವಷ್ಟು ದುಡ್ಡು ನಿಮ್ಮ ಹತ್ರ ಕೊಳಿತೈತೆ ಅಂತ ಗೊತ್ತು. ಆದ್ರೆ ಏನ್ ಮಾಡೋಣ, ನಿಮ್ದೇ ಸ್ವಂತ ಕಾಲೇಜ್ಗಳಿದಾವಲ್ಲ. ಅಕಸ್ಮಾತ್ ಒಂದ್ ಹೆರಿಗೆ ನೋವು ಬರ್ಲಿ, ಇಲ್ಲ ಎಮರ್ಜೆನ್ಸಿ ಯಾರಿಗಾರು ಹಾಸ್ಪಿಟಲ್ ಫೆಸಿಲಿಟೀಸ್ ಏನು ಇಲ್ಲ ಸರ್. ಇದೆಯಲ್ಲ, ಬಸ್ಸೇ ಇಲ್ಲ. ಇದೆ ಕರ್ಕೊಂಡು ಹೋಯ್ತಿವಿ ಅಂದ್ರೆ ರೋಡ್ ಸರಿ ಇಲ್ಲ. ಹೆರಿಗೆ ಆಸ್ಪತ್ರೆ ಇದೆ, ನೀವು ನೋಡಿಲ್ಲ ಅಷ್ಟೇ. ಸರ್ ಹೆರಿಗೆ ಹಾಸ್ಪಿಟಲ್ ಇದೆ, ನಾವ್ ಇಲ್ಲಿ ರೋಡ್ ಅಲ್ಲಿ ಕರ್ಕೊಂಡು ಅದೇ ಆಸ್ಪತ್ರೆ, ಅದೇ ಆಸ್ಪತ್ರೆ. ಅದಕ್ಕೆ ನಾನು ಹೇಳಿದ್ದು ಅದೇ ಆಸ್ಪತ್ರೆ ಅಂತ. ಗವರ್ನಮೆಂಟ್ ಕಡೆಯಿಂದ ನಮ್ಗೆ ಏನು ಫೆಸಿಲಿಟೀಸ್ ಇಲ್ಲ ಈ ಊರಿಗೆ. ಚರಂಡಿ ಇಲ್ಲ ಸರ್ ಮೇನ್ ಆಗಿ. ಅದೇ ಮೇನು. ಮಕ್ಳಿಗೆ ನೀವೇ ನೋಡಿದ್ರಿ ಏನೇನ್ ರೋಗ ಬರ್ತಿವೆ ಅಂತ. ಕೇವಲ 25 ಕಿಲೋಮೀಟರ್ ದೂರದಲ್ಲಿರುವಂತ ಚಾಮರಾಜನಗರ ಅಷ್ಟು ಹಳ್ಳಿ ಇದು. ಇದೇನು ಕಾಡಂಚಿನ ಗ್ರಾಮ ಅಲ್ಲ. ನಾವು ಮೊನ್ನೆ ಎಲ್ಲ ಹೋದ್ವಲ್ಲ, ಆ ಥರ ಕಾಡಂಚಿನ ಗ್ರಾಮ ಅಲ್ಲ. ಇದೊಂದು ಮಧ್ಯಮ ವರ್ಗದ ಗ್ರಾಮ. ಅಂದ್ರೆ ತೀರಾ ಕುಗ್ರಾಮನೂ ಅಲ್ಲ, ಅಥವಾ ತೀರಾ ಕಾಡಂಚು ಅಲ್ಲ, ತೀರಾ ಸಿಟಿನೂ ಅಲ್ಲ. ಆದ್ರೆ ಇದು ಕಂಪ್ಲೀಟ್ ಆಗಿ ಕುಗ್ರಾಮ. ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ಈ ತರ B.Com ಮಾಡಿರೋರು ಈ ಊರಿಗೆ ಸೊಸೆಯಾಗಿ ಬಂದವ್ರೆ. ಪಾಪ ನಿಮ್ದು ಯಾವರು? ಸರ್ ಬಾಗ್ಲಿ ಪಕ್ಕದ. ಬಾಗ್ಲಿ. ನೀವೆಲ್ಲಿ ಓದಿದ? ಸರ್ ನಾವು ನರಸೀಪುರ ಓದಿದ್ದು. ಹಾಸ್ಟೆಲ್ ಹೋದ್ರ? ಇಲ್ಲ ಸರ್, ಅಪ್ ಅಂಡ್ ಡೌನ್ ಮಾಡ್ತಿದ್ದೆ. ಬಸ್ ಇತ್ತಾ? ಅಂದ್ರೆ 3 ಬಸ್ ಇರೋದು ಸರ್. ಅದಕ್ಕೂ 3 ಬಸ್ ಟೈಮಿಂಗ್ಸ್. ನಮ್ಮೂರು ಇಲ್ಲಿಗೂ ಬಂದು ದೇಮಳಿ ಕುದೇರ ಆತರ ಹೋಗೋದು. ಅಂಗಾಡಿ ಹಿಂಗಾಡ್ ಕಡ್ಕತೆಗೆ ತಳ್ಕೊಂಡ್ ಪಳ್ಕೊಂಡ್ B.Com ಮುಗ್ಸವ್ರ. ಇಲ್ಲಿ ನೋಡ್ರೆ ಮಕ್ಕಳು ಓದ್ಸಂದ್ರೆ ಈಗಿನ ಎಜುಕೇಶನ್ ನೀವೇ ನೋಡಿದ್ರಲ್ಲ, ಆ ಮಕ್ಕಳಿಗೆ ವ್ಯವಸ್ಥೆ ಬೇಕು ತಾನೆ. ಒಂದ್ ಬೇರೆ ಆಕ್ಟಿವಿಟೀಸ್ ಹಾಕ್ತೀನಿ ಅಂದ್ರೆ ಏನಕ್ಕೂ ಸೌಲಭ್ಯ ಇಲ್ಲ ಸರ್. ಮೇನ್ ಬಸ್ಗಳಿಲ್ಲ, ನಾವೇ ಕರ್ಕೊಂಡು ಹೋಗ್ಬೇಕು. ಓನ್ ವೆಹಿಕಲ್ ಇಂದ ನಾವೇ ಕರ್ಕೊಂಡ್ ಬರ್ಬೇಕು. ನಾನ್ ಮದ್ವೆಗೆ 6 ವರ್ಷ ಆಯ್ತು. 6 ವರ್ಷದಿಂದ ಚರಂಡಿ ಮಾಡಿಲ್ಲ. ಮಕ್ಳಿಗೆ ಒಳ್ಳೆ ಎಜುಕೇಶನ್ ಇಲ್ಲ. ನಮ್ಗೆ ಅದು ಹೇಳಕ್ ಆಗೋದಿಲ್ಲ. ಹೇಳ್ಬಿಟ್ರೆ ಯಜಮಾನ್ರು ಕ್ಲಾಸ್ ತಗೊಡ್ತಾರ. ನಾವು ಕಾರ್ಯಕ್ರಮ ಮಾಡಿದೀವಿ, ಇದೆಲ್ಲ ಎಕ್ಸ್ಪೋಸ್ ಆಗದೆ, ಪ್ರತಿಯೊಂದು ತೋರಿಸಿದಿರಿ, ಎಲ್ಲನೂ ಹೇಳಿದಿರಿ. ಅದಾದ್ಮೇಲೂ ಇವ್ರು ಮಾಡ್ಲಿಲ್ಲ ಅಂದ್ರೆ ಇವರಿಗೆ ಅದು ಇಲ್ಲ ಇದು ಇಲ್ಲ ಅಂತ. ನೆಕ್ಸ್ಟ್ 2 ವರ್ಷ ಆದ್ಮೇಲೆ ನೀವೇ ತೋರಿಸಿ ಅಷ್ಟೇ. ನೆಕ್ಸ್ಟ್ ನಮ್ಗೇನಾರ ಈ ರೋಡು ಅದೊಂದು ರೋಡು ನಮಗೆ ಮಾಡ್ದೇವಾದ್ರ ನೆಕ್ಸ್ಟ್ ಒಂದು ಓಟು ನಾವು ಹೋಗಿ ಬಾಗಿಲಿಗೆ ಹಾಕಲ್ಲ. ಇದೇ ಕೊನೆ. ಯಾರು ಬರಲ್ಲ ಊರಿಗೆ. ಅದು ಏನ್ ಗೊತ್ತಾ, ಓಟನ್ನ ಬಹಿಷ್ಕಾರ ಮಾಡ್ತೀನಿ ಅನ್ನೋದು ತಪ್ಪಾಗುತ್ತೆ. ಅದು ನಿಮಗೆ ಗೊತ್ತಲ್ಲ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಿದೆ, ಭಾರತ ಸಂವಿಧಾನದಲ್ಲಿ ಇರೋ ನಮ್ಮ ಹಕ್ಕು. ಕಿವಿಗೆ ಮುಟ್ಬೇಕಷ್ಟೇ ವಿಷಯ. ಈ ಊರಲ್ಲೂ ಜನ ಅವರೇ, ಇಲ್ಲಿ ಮಕ್ಳು ಅವ್ರ ಎಜುಕೇಶನ್ ಪರ್ಪಸ್, ರೋಡ್ ಪರ್ಪಸ್, ಮತ್ತೆ ಚರಂಡಿ ಇವೆಲ್ಲ ಚೆನ್ನಾಗಿ ಆಗ್ಲಿ ಅನ್ನೋದು ಒಂದೇ ಉದ್ದೇಶ. ನಿಮ್ಮ ಹೆಸರೇನು? ಪುಟ್ಟಮ್ಮ ಅಂತ. ಪುಟ್ಟಮ್ಮ ಇರಿ. ಪುಟ್ಟಮ್ಮ, ಪುಟ್ಟಮ್ಮನ ಊರಲ್ಲಿ ದೊಡ್ಡ ದೊಡ್ಡ ಸಮಸ್ಯೆ. ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ. ಅಯ್ಯೋ ತಾಯಿ, ಗೃಹಲಕ್ಷ್ಮಿ ಬಂದಿಲ್ವಾ? ಎಷ್ಟು ತಿಂಗಳಾಯ್ತು? 4 ತಿಂಗಾಯ್ತು. 4 ತಿಂಗಾಯ್ತಾ? ರೇಷನ್ ಕಾರ್ಡ್ ಆಯ್ತಾ? ರೇಷನ್ ಕಾರ್ಡ್ ಅಕ್ಕಿ ಎಲ್ಲ ಕೊಡ್ತಾವ್ರ? ಅಕ್ಕಿ 3 ತಿಂಗಳು ಅಕ್ಕಿ ಕೊಡ್ತಾರ. ಅದಕ್ಕೆ ನಿಮ್ ಬಾಯಿ ಇಲ್ವಾ? ಬಾಯಿದು ನಮ್ಗೆ ಯಾರನ್ನ ಕೇಳೋ ಅವ್ರನ್ನೇ ಕೇಳಬೇಕು. ಅವ್ರು ಕೇಳಿದ್ರೆ ಎಲ್ಲ ಬರ್ತಾರೆ. ಇದೊಂದು ಮೇಜರ್ ಪ್ರಾಬ್ಲಮ್. 3 ತಿಂಗಳಿಗೆ ಒಂದ್ಸಲ ಅಕ್ಕಿ ಕೊಡ್ತಾರಂತೆ. ಯಾರ್ರೀ ಅವನು? ಸೊಸೈಟಿ ಅವ್ರು ರೀ. ನನಗೇನಾದ್ರು ಗೊತ್ತಾದ್ರೆ ಮಾತ್ರ ಸುಮ್ಮನೆ ಇರೋದಿಲ್ಲ. ಸತ್ಯವಾಗ್ಲೂ ಫೋನ್ ನಂಬರ್ ಇಲ್ಲ
ಮಾಡ್ಲಿಲ್ವಾ? ಫೋನ್ ಮಾಡ್ರಿ ಇಮಿಡಿಯೇಟ್. ಇಲ್ಲೇ ಲೈವ್ ಅಲ್ಲೇ ಮಾತಾಡ್ಬೇಕು ನಾನು ಅವನ ಹತ್ರ. ಯಾರ್ರೀ ಅದು? ಫೋನ್ ಮಾಡ್ರಿ, ಕೊಡ್ರಿ ಅವ್ರಿಗೆ ನಂಬರ್ ಕೊಡ್ರಿ. ಹಾಂ, 3 ತಿಂಗಳಿಗೆ ಒಂದ್ಸಲ ಅಕ್ಕಿ ಕೊಡ್ತಾರಂದ್ರೆ ಯಾವನ ಅಪ್ಪನ ಮನೆ ಅಕ್ಕಿ ಅದು? ಯಾರ ಅಪ್ಪನ ಮನೆ ಅಕ್ಕಿ? ಎಲ್ಲ ಜನಗಳ ದುಡ್ಡು ಅದು. ಹಾಂ, ಮಂತ್ಲಿ ತಂಬ್ ಇನ್ಫೆಕ್ಷನ್ ಮಾಡಿಸ್ಕೊತಾರಂತ. ತಂಬ್ ಇನ್ಫೆಕ್ಷನ್ ಮಾಡಿಸ್ಕೊಳ್ಳೋದು ಹೆಂಗೆ ಅಂತಂದ್ರೆ, ಇವಾಗ ಮಂತ್ ಎಂಡ್ ಅಲ್ಲಿ ಬರಾಗ ಅಕ್ಕಿ ಕೊಡ್ತಾರೆ, ಅದ್ರ ನಾಳೆಗೆ ಬಂದು ತಂಬ್ ಇನ್ಫೆಕ್ಷನ್ ಮಾಡಿಸ್ಕೊತಾರೆ. ಯಾಕಂದ್ರೆ ಅಕ್ಕಿ ಕೊಟ್ಟಿರ್ತಾರಲ್ಲ ಅಲ್ಲೇ ಮಾಡಿಸ್ಕೊಳ್ಳೋದು. ಅವತ್ ಮಧ್ಯಾಹ್ನನೇ ಕೊಡ ಅಕ್ಕಿ ಬಾಕಿ ದಿನ ಬಂದ್ರೆ ಜನಗಳು ಪ್ರೋತ್ಸಾಹ ಕೊಡಲ್ವಲ್ಲ, ಅಕ್ಕಿ ಕೊಡೋ ದಿನಕ್ಕೆ ಮಾತ್ರ ಮಾಡಿಸ್ಕೊಂಡ್ರೆ ಕರೆಕ್ಟಾಗಿ ತಂಬ್ ಇನ್ಫೆಕ್ಷನ್ ಮಾಡ್ತಾರೆ ಅಂದ್ಬಿಟ್ಟು ಅವತ್ತೇ ಮಾಡಿಸ್ಕೊಳ್ಳೋದು ಅಕ್ಕಿ ಅಲ್ಲ. ಇದೇನು ಮನುಷ್ಯರ ನೀವು ರೀ? ಪ್ರತಿಯೊಬ್ಬರು ಜನರಿಗೂ ಸಿದ್ದರಾಮಯ್ಯನವರು ತಂದಿರುವಂಥ ಅನ್ನಭಾಗ್ಯ ಯೋಜನೆ ಇದು. ಇದನ್ನ ಎಲ್ಲರೂ ಒಪ್ಪಿದ್ದಾರೆ ಈ ಯೋಜನೆನ, ಅನ್ನಭಾಗ್ಯ ಯೋಜನೆ. ಆಯ್ತಾ? ನೀವು ಒಬ್ರಿಗೆ 10 kg ಕೊಡಬೇಕು. ಅದನ್ನ ಕೊಡದಲ್ಲೇ ನೀವು ಇಟ್ಕೊಂಡು ಕುತ್ಕೊಂಡಿದ್ದೀರ ಅಂದರೆ ನೀವು ಇಡೀ ಯಾವುದು ಬಾಗ್ಲಿ ಪಂಚಾಯತಿಯವರು ನೀವು ಕಳ್ಳು ದಂಧೆಲಿ ಕಳ್ಳು ಇದರಲ್ಲಿ ನೀವು ಮಾರ್ತಾ ಇದ್ದೀರಾ ಅಂತ ಆಯ್ತು. ಹಂಗಾದ್ರೆ ಅಕ್ಕಿನೆಲ್ಲ ಉಳಿಸ್ಕೊಂಡು. ಹಲೋ ಸರ್, ನಮಸ್ಕಾರ. ಏನು ಹೆಸರು? ರಾಜಪ್ಪ ಅವ್ರು ಮಾತಾಡ್ತಿರೋದಾ? ಸೊಸೈಟಿಲಿ ಅಕ್ಕಿ ಕೊಡೋರು ನೀವೇ ಬಾಗ್ಲಿ ಪಂಚಾಯತಿಲಿ? ಯಾಕೆ 3 ತಿಂಗಳಿಗೆ ಒಂದ್ಸಲ ಅಕ್ಕಿ ಕೊಡ್ತಾ ಇದೀರಿ ನೀವು? ನೀವೇ ತಿಂಗಳ ಕೊಡ್ತಾ ಇದೀರಾ? ಏನೋ ತಿಂಗಳ ತಂಬಾಕ್ಸ್ಕೊಂಡು 3 ತಿಂಗಳಿಗೆ ಒಂದ್ಸಲ ಅಕ್ಕಿ ಕೊಡ್ತಾ ಇದೀರಾ? ನಾವು ರಿಪಬ್ಲಿಕ್ ಟಿವಿಯಿಂದ ಕಾಲ್ ಮಾಡ್ತಾ ಇದೀವಿ ಲೈವ್ ಅಲ್ಲಿ. ಏನಣ್ಣ ಫೋನ್ ಕಟ್ ಮಾಡ್ತಾವ ನೋಡಿ ಇವ ರಾಜಪ್ಪ. ಇವ ಫೋನ್ ಕಟ್ ಮಾಡ್ತಾನಿವ. ಅಲ್ಲ, 3 ತಿಂಗಳಿಗೆ ಒಂದ್ಸಲ ಅಕ್ಕಿ ಕೊಡ್ತಾನಿವ. 1 ನಿಮಿಷ ರೀ. ಬುಡಿ ಅಂತ ಬಿಡ್ತೀವಿ ನೋಡಿ, ಇನ್ಮೇಲೆ ಹೆಂಗ್ ಬಿಡ್ತೀನಿ ಅಂತ ಎತ್ತಲ್ಲ ಇವ. ನಿನ್ ಸಿಮ್ ವೇಸ್ಟ್ ಆಗೋಯ್ತೀನಿ, ಎತ್ತಲ್ಲ ಇವ. ನೋಡಿ ಫೋನ್ ಕಟ್ ಮಾಡ್ತೇವ ರಾಜಪ್ಪ ಅನ್ನೋ ಅಕ್ಕಿ ಕೊಡೋನು ಮನ್ಸ ಇವ. ಅಂದ್ರೆ ಇವ್ರು ಏನು ಮಾಡ್ತಾವ್ರಿ ಇವರು? ನೀವೆಲ್ಲ ಗ್ರಾಮಸ್ಥರು, ನೀವೇನೇನು ಏನು ನಿಮ್ಗೇನು ಧೈರ್ಯ ಇಲ್ವಾ ನಿಮಗೆ? ಅಮ್ಮ ಈಗ 1 ನಿಮಿಷ. ಬೆಟ್ಟ ಡೈಲಿ ಮಡಗಿಸ್ತವ್ರ? ತಿಂಗಳ ಮಡಗಿಸ್ತವ್ರ? ಹೋಗಿ ಎಲ್ಲಾದ್ರೂ ಹೋಗಿ. ಅಲ್ಲ, ನೀವೇನು ದಡ್ರ ಬುದ್ಧಿವಂತರ? ಅವ ಹೇಳಿದೇನೀಗ ತಿಂಗಳ ಕೊಟ್ಟಂಗೆ ಲೆಕ್ಕ ಅದು ತಮ್ಮ ಮಡಗದ ಮೇಲೆ. ತಾಯರ ತಿಂಗಳ ಕೊಟ್ಟಂಗೆ ಲೆಕ್ಕ ಇದು ತಮ್ಮ ಮಡಗದ ಮೇಲೆ. ಚೆನ್ನಾಗಿ ಮಡಗವ್ರೆ ಬಿಡಿ ಹಣಗೆ ನಾಮವ. ಅದಕ್ಕೆ ಕೇಳೋರು ಒಬ್ರು ಇಲ್ವಾ? ಏನ್ ನಿಮ್ಮ ಹೆಸರೇನಕ್ಕ? ಹೆಸರೇನಕ್ಕ? ಒಂದ್ ವಿಷಯ ಹೇಳ, ಯಾರು ನಾಚಕ ಓಡಾಕ್ತಾರ ಅವ್ರನ್ನೇ ಮಾತಾಡ್ತದ ನಾನು. ಏನಕ್ಕ ಹೆಸರು ನಿಮ್ದು? ದತ್ತಮ್ಮ. ನಾನ್ ಕೇಳೋದ ನೀಟಾಗಿ ಹೇಳ್ಬೇಕು. ನಿಮ್ ಊರಿನ ಪ್ರಾಬ್ಲಮ್ ಎಲ್ಲ ಜನ ಹೇಳವ್ರೆ. ನಾನ್ ಕೇಳೋ ಪ್ರಶ್ನೆ ನೀವು ಉತ್ತರ ಕೊಡ್ಬೇಕು. ನಿಮ್ ಮನೆಯಲ್ಲಿ? ನಮ್ಮ ಮನೆ ಆ ಕಡೆ ಅದೇ ನೋಡಿದ್ರೆ ಇಲ್ಲ, ಸೀಟಿನ ಮನೆ. ಅದೇ ನಿಮ್ ಸೀಟಿನ ಮನೆ? ಒಂದ್ ಮಾತು, 1 ನಿಮಿಷ ಸೈಲೆಂಟ್. ನಿಮ್ ಮನೆ ಅದು ಸೀಟಿನ ಮನೆ. ಕಾರ್ಡ್ ಯಾವ್ದು? ಕಾರ್ಡು APL, BPL. ನಿಮ್ದು BPL ಹಸಿರು ಕಾರ್ಡು. ಹಸಿರು ಕಾರ್ಡು. ಸರಿಯಾ? ಅಕ್ಕಿ ಅದೇ ಕಪ್ಪ. ಇವ್ರು ಹೇಳಿದ್ರಲ್ಲ 3 ತಿಂಗಳಿಗೊಂದ್ಸಲ ತಿಂಗ ಬೆಳ್ಳಿ ಮಡಗಿಸ್ತಾರ. ತಂಬು ತಿಂಗಳ ಮಡಗಿಸ್ತಾರ? ಮಡಗ್ತಾರ. ಒಂದ್ ಫೋಟೋ ತಕೊಬಿಡಪ್ಪ. ಒಂದ್ ಫೋಟೋ ತಕೊಬಿಡು. 3 ನಾಮ ಸರಿಯಾ? ನೋಡಿ ಫೋನಲ್ಲಿ ಕೇಳಿಸ್ಕೊಂಡ್ರಲ್ಲ ಮಾತಾಡಿದ್ರು ರಾಜಪ್ಪ ಅಂತ ಕಪ್ಪ. ನೀವು ಖುಷಿ ಮಾಡ್ಬಿಟ್ಟು ನೇಗಿಸ್ಬಿಟ್ಟು ಕಡ್ದೋಬೇಡಿ. ನೀವು ಎಲ್ಲಾನು ತಿಳಿಸ್ಬಿಟ್ಟು. ಹಲೋ ಫೋನ್ ಮಾಡಿ ಫೋನೇ ಕಟ್ ಮಾಡೋಣವ. ಫೋನೇ ಕಟ್ ಮಾಡೋನಿಗವ. ಫೋನ್ ಯಾರು ಮಾಡಿದ್ರು ಕಟ್ ಮಾಡ್ತಾನೆ ನೋಡಿ ಅಕ್ಕಿ. ಹೆಂಗ್ ಬರ್ದೇ ಒದ್ದು ನಂಬರ್ ಐತಲ್ವಾ? ಫೋನ್ ನೆಕ್ಸ್ಟ್ ಸೊಸೈಟಿ ಇದ್ದಾಗ ಡೈರೆಕ್ಟ್ ಆಗಿ ಅಲ್ಲಿಂದಾನೆ ಫೋನ್ ಮಾಡಿಸಿ ಯಾಕೆ ಕೊಡ್ತಾ ಇಲ್ಲ ಬರೀ ತಮ್ಮ ಮಡಗ್ಸತ್ತೀರಿ ಹೇಳ್ಬೇಕು. ಸರಿಯಾ? ನೀವು ಬಾಯ್ ಬಿಟ್ಟು ಕೇಳ್ಬೇಕು. ಇಲ್ಲಿ ಬಂದ್ ಕೂಡಲೇ ನೀವು ಬರೀ ಹಾಕದಲ್ಲ ಅನ್ನೋದಲ್ಲ. 3 ತಿಂಗಳಿಗೆ ಒಂದ್ಸಲ ಅಕ್ಕಿ ತಕೊಂಡ್ ಏನ್ ಮಾಡಮ್ಮ, ನಾವು ಕೂಲಿ ಮಾಡ್ಕೊ ತಿನ್ನೋರು.